ನಾನು ಡಾಕ್ಟರ್ ಅಶೋಕ್ ಶೆಟ್ಟಿ ಅಂತ, ನರ ಮತ್ತು ಮನೋವೈದ್ಯಕೀಯ ತಜ್ಞ. ನಾನು ಇಂದು ಆತ್ಮಸ್ಪಂದನ ಫೌಂಡೇಶನ್ ರಾಮನಗರ ಜಿಲ್ಲೆ, ರಾಮನಗರ. ಸೊ ನಮ್ಮ ಕೃಷ್ಣ ಅದರ ಒಂದು ಫೌಂಡರ್ ಆ್ಯಂಡ್ ಓನರ್ ಅಂತ ಹೇಳ್ತೀನಿ. ಸೊ ಇವ್ರು ಮಾಡುವ ಈ ಒಂದು ಪರಿಸರದಲ್ಲಿ ಮಾದಕ ವ್ಯಸನಿ, ಮದ್ಯಪಾನ ಮತ್ತು ಮಾದಕ ವಸ್ತು ಸೇವಿಸುವವರ ಬಗ್ಗೆ ಇವರಿಗಿರುವ ಕಾಳಜಿ, ನಾನು ಯಾವಾಗಲೂ ಇವರ ಮೊಬೈಲ್ನ ಒಂದು ಏನು ಹೇಳ್ತಾರೆ ರೀಲ್ಸನ್ನು ನೋಡ್ತಾ ಇರ್ತೀನಿ. ಸೊ ಯಾವಾಗಲೂ ಇವರಿಗೆ ಈ ಜನರ ಬಗ್ಗೆ ಇವರು ಮಾರ್ಗದರ್ಶನ ನೀಡಬೇಕನ್ಸೋದು, ಇವ್ರನ್ನ ಒಂದು ಏನು ಹೇಳ್ತಾರೆ ಸರಿದಾರಿಗೆ ತರಬೇಕು. ಸೊ ಇವರು ಎಲ್ಲರ ಹಾಗೆ ಒಂದು ಕೌಟುಂಬಿಕ ಜೀವನ ನಡೆಸಬೇಕು. ಸೊ ಇದಕ್ಕೆ ಔಷಧ ಇದೆ, ಸಲಹೆ ಇದೆ, ಆಪ್ತ ಸಮಾಲೋಚನೆ ಬೇರೆ ಇದೆ. ಸೊ ಈ ಒಂದು ಟ್ರೀಟ್ಮೆಂಟ್ನಲ್ಲಿ ಅಥವಾ ಈ ಒಂದು ಏನು ಹೇಳ್ತಾರೆ ಕೋರ್ಸಲ್ಲಿ ಭಾಗಿಯಾದವರು ಬಹುತೇಕ ಜನರು ಇಲ್ಲಿ ಇನ್ವಾಲ್ವ್ ಆದರೆ, ಇಲ್ಲಿನ ಇರುವಂಥ ಒಂದು ಕಾರ್ಯಕ್ರಮ ಇರ್ಬೋದು, ಇಲ್ಲಿ ಹೇಳಿಕೊಡುವಂಥ ಒಂದು ಆಪ್ತ ಸಮಾಲೋಚನೆ ಇರ್ಬೋದು, ವೈದ್ಯರ ಸಲಹೆ ಇರ್ಬೋದು, ಇದನ್ನು ಪರಿಪಾಲಿಸಿದರೆ ಜೀವನದಲ್ಲಿ ಅವನು ಒಳ್ಳೆಯ ವ್ಯಕ್ತಿ ಆಗ್ಬೋದು, ಕೌಟುಂಬಿಕ ಜೀವನ ನಡೆಸ್ಬೋದು, ಆರೋಗ್ಯ ಚೆನ್ನಾಗಾಗುತ್ತೆ, ಆರ್ಥಿಕ ವೃದ್ಧಿ ಆಗುತ್ತೆ, ಆಮೇಲೆ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಅವಕಾಶ ಇದೆ. ಇದು ನೋಡಿ ಪರಿಸರದಲ್ಲಿ ಬೇರೆಯವರು ಸ್ಫೂರ್ತಿಗೊಂಡು ನಮ್ಮ ಗಂಡನ್ನು, ನಮ್ಮ ಮಗನ್ನು, ನಮ್ಮ ಅಪ್ಪನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಸೊ ಇಂಥ ಒಂದು ಕಾರ್ಯಕ್ರಮದ ಇದು ಬಹುಶಃ ತುಂಬ ಕಡಿಮೆ ಆರ್ಥಿಕ ಖರ್ಚಿನಲ್ಲಿ ನಡೆಯುವಂಥ ಒಂದು ಪ್ರೋಗ್ರಾಮು. ಸೊ ಈ ಪರಿಸರ ಚೆನ್ನಾಗಿದೆ. ನಾನು ಯಾವಾಗಲೂ ಇಲ್ಲಿ ವಾರ ವಾರ ಭೇಟಿ ನೀಡ್ತೇನೆ. ಸೊ ಇಲ್ಲಿ ನಮಗಿರೋ ಫುಡ್ ಇರ್ಬೋದು, ವಸತಿ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಹೈಜೀನ್ ಇರ್ಬೋದು, ಎಲ್ಲವೂ ಇಲ್ಲಿ ಏನು ಹೇಳ್ತಾರೆ ಉತ್ತಮವಾಗಿರೋದ್ರಿಂದ ಖಂಡಿತ ಇಲ್ಲಿನ ಒಂದು ಸೇವೆಯನ್ನು ಜನ ಪಡಿಬೋದು, ಪಾನ ಮುಕ್ತರಾಗ್ಬೋದು, ಒಳ್ಳೆಯ ಜೀವನ ನಡೆಸ್ಬೋದು. ಸೊ ಇದರ ಸಂಪೂರ್ಣ ಪ್ರಯೋಜನ ಈ ಪರಿಸರದ ಜನರು ಪಡೀಲಿ. ಕೃಷ್ಣ ಅವರಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಸೊ ಇಲ್ಲಿನ ಏನು ಹೇಳ್ತಾರೆ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟಾಫ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.